ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎನಿ ಗೆಸ್ ಇವತ್ತಿನ ವ್ಲಾಗ್ ಯಾವುದಾಗಿರುತ್ತೆ ಅಂತ? ಎಸ್, ಇವತ್ತಿನ ವ್ಲಾಗ್ ಬಂದು ಭೂವಾರ ಸ್ವಾಮಿ ಟೆಂಪಲ್ಲು, ಕಲ್ಲಳ್ಳಿ, KR ಪೇಟೆ ತಾಲೂಕಲ್ಲಿ ಬರುತ್ತೆ. ಬನ್ನಿ ಹೋಗೋಣ. ನಾವು ಮಾರ್ನಿಂಗ್ 8:30ಗೆ ಮನೆ ಬಿಟ್ವಿ. ಮೈಸೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ. ಸೊ 9:30ಗೆಲ್ಲ ರೀಚ್ ಆದ್ವಿ. ರೀಚ್ ಆಗಿ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಭಾವ ಕೂಡ ಬಂದಿದ್ರು. ಸೊ ಅವರು ಕೂಡ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಹೊರಟ್ವಿ. ಅವರು ಮೃತ್ತಿಕಾ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಬಲಭಾಗದಲ್ಲಿ ಮಣ್ಣಿರುತ್ತೆ, ಅದನ್ನು ತೊಗೊಂಡು 11 ರೌಂಡು ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಬಂದು ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಸಂಕಲ್ಪ ಪೂಜೆಗೆ ವೆಯ್ಟ್ ಮಾಡಬೇಕಿತ್ತು. ಇದು ಗ್ರೂಪಲ್ಲಿ ಮಾಡ್ತಾರೆ, ಒಂದೊಂದು ಬ್ಯಾಚ್ ವೈಸು. ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ಇವ್ರದೇ ಫಸ್ಟ್ ಬ್ಯಾಚ್ ಆಗಿತ್ತು. ಹಾಗಾಗಿ ಫಸ್ಟ್ ಬ್ಯಾಚಲ್ಲೇ ಪೂಜೆ ಎಲ್ಲ ಚೆನ್ನಾಗಾಯಿತು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಸಂಕಲ್ಪ ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಮಣ್ಣು ಮತ್ತು ಇಟ್ಟಿಗೆ ಕೊಟ್ಟಿರೋದನ್ನು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, ಲೈನ್ ಫಾರ್ಮ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಕ್ರೌಡ್ ಏನೂ ಇರಲಿಲ್ಲ. ಹಾಗಾಗಿ ನಿಧಾನವಾಗಿ ಆರಾಮಾಗಿ ನೋಡಿಕೊಂಡು ಬಂದ್ವಿ. ಹಾಗೆ ಈ ದೇವ್ರ ಫೋಟೋ ನೀವೆಲ್ಲರ ಮನೇಲಿ ಯೂಶ್ವಲಿ ಹೋಗಿರೋರ ಮನೇಲಿ ನೋಡಿರ್ತೀರ, ಕಂಪಲ್ಸರಿ ಕೊಟ್ಟಿರ್ತಾರೆ. ಸೊ ನಮಗಂತೂ ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಇದಂತೂ ತುಂಬ ದೊಡ್ಡ ಪ್ಲೇಸು ಆ್ಯಂಡ್ ಇದಂತೂ ಹಿಸ್ಟಾರಿಕಲ್ ಟೆಂಪಲ್ ಆಗೇ ಆಗುತ್ತೆ ಫ್ಯೂಚರ್ಲಿ, ಅಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ನೀವು ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಬ್ರಿಕ್ಸ್ ಆಗಲಿ ಕಲ್ಲುಗಳಾಗಲಿ ಇಟ್ಟಿದ್ದಾರೆ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಇದು ದೇವಸ್ಥಾನ ಬಿಲ್ಡ್ ಆಗೋಕ್ಕೂ ಕೂಡ, ಬಟ್ ತುಂಬ ದೊಡ್ಡ ದೇವಸ್ಥಾನ ಆಗುತ್ತೆ. ರೈಟ್ ಸೈಡಲ್ಲೇ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ನಾವು ಬೇಗ ಹೋದ್ರಿಂದ ಅಲ್ಲೂ ಕೂಡ ತೀರ್ಥ ಪ್ರಸಾದ ಮಂಗಳಾರತಿ ಸಿಕ್ತು. ದೇವರಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮಗಂತೂ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಿತ್ತು. ಈ ದೇವಸ್ಥಾನ ಸ್ಪೆಷಾಲಿಟಿ ಏನು ಅಂದರೆ ಭೂಮಿ ಅಥವಾ ಮನೆ ರಿಲೇಟೆಡ್ ಆದ್ದರಿಂದ ಅಲ್ಲೇ ಎಲ್ಲರೂ ಇಟ್ಕೆಲ್ಲಿ ಮನೆ ಕಟ್ಟೋದು ಅಥವಾ ಕಲ್ಲುಗಳಲ್ಲಿ ಮನೆ ಕಟ್ಟಿದ್ರು ತುಂಬ ಜನ. ಸೊ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ನಾವು ಗೋಶಾಲೆಗೆ ಹೋದ್ವಿ. ಗೋಶಾಲೆಯಲ್ಲಿ ನೀವು ನೋಡ್ಬೋದು ಎಲ್ಲ ಥರ ಬ್ರೀಡ್ಸ್ ಆಫ್ ಹಸುಗಳು ಕೂಡ ಇದೆ. ಅಲ್ಲಿರೋರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಯಾವ್ಯಾವ ಥರ ಇದೆ, ಯಾವ್ಯಾವ ಟೈಪ್ ಆಫ್ ಹಸುಗಳಿದೆ, ಒಂದೊಂದಕ್ಕೂ ಒಂದೊಂದು ಹೆಸರಿಡ್ದು ಕರೀತಾರೆ ಅಂತ. ಇಲ್ಲಿ ಈ ಮಕ್ಳುಗಳ ನಮ್ಮನ್ನ ಕರೆದು ವಿಡಿಯೋ ಮಾಡಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈ ಕರು ಅದು ಇದ್ರ ಡೀಟೇಲ್ಸ್ ಎಲ್ಲ ಅವ್ರುಗಳು ಕೊಡ್ತಾಯಿದ್ರು ನಮಗೆ. ಅಲ್ಲಿರೋ ಹಸುಗಳಲ್ಲಿ ಈ ಹಸು ತುಂಬ ಏಜ್ ಆಗಿದೆಯಂತೆ. ಆ ಹುಡುಗ ಕರ್ಕೊಂಡೋಗಿ ನಿಮ್ಮ ವಿಡಿಯೋ ಮಾಡಿ ಅಂತ ತೋರಿಸಿ ಹೇಳ್ತಿದ್ದ. ಹಾಗಾಗಿ ಅದೇ ತುಂಬ ಓಲ್ಡೆಸ್ಟ್ ಹಸು ಆಗಿತ್ತು ಆ ಗೋಶಾಲೆಯಲ್ಲಿ. ಅಲ್ಲಿರೋ ಹಸುಗಳಿಗಿಂತ ಕರುಗಳು ತುಂಬ ಕ್ಯೂಟಾಗಿತ್ತು. 15 ಡೇಸ್ ಓಲ್ಡ್ ಕರುಗಳೆಲ್ಲ ಇದ್ವು, 1 ವೀಕ್ 2 ವೀಕ್ಸ್. ಅದು ನೋಡೋಕ್ಕೆ ಖುಷಿ ಆಗ್ತಿತ್ತು ಕರುಗಳನ್ನ. ಆ್ಯಂಡ್ ಅದನ್ನು ನೋಡಿ ಮುಟ್ಟಿದ್ರು ಅದೇನೂ ಮಾಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಂಥರ ಏನೋ ವೆರಿ ಪೀಸ್ಫುಲ್ಲಾಗಿ ಅನಿಸ್ತಿತ್ತು ಮುಟ್ಟಿದ್ರೆ ಅದನ್ನು. ಆ್ಯಂಡ್ ದೇ ವರ್ ನಾಟ್ ಹಾರ್ಮ್ಫುಲ್ ಕೂಡ. ನಮಗಂತೂ ಖುಷಿ ಆಯಿತು ಗೋಶಾಲೆಗೆ ಹೋಗಿದ್ದು. ಆ್ಯಂಡ್ ಮೈಂಡ್ಗಂತೂ ಸಖತ್ ರಿಲ್ಯಾಕ್ಸಿಗಾಗಿತ್ತು. ಅಲ್ಲಿ ನಾವು ಗೋ ಪೂಜೆ ಸೇವಾ ಟಿಕೆಟ್ ತೊಗೊಂಡು ಕೂಡ ಪೂಜೆ ಮಾಡಿಸ್ಬೋದು. ಗೋಶಾಲೆ ಮುಗಿಸ್ಕೊಂಡು ಆಚೆ ಬಂದರೆ ರೈಟ್ ಸೈಡಲ್ಲೇ ಅನ್ನದಾಸೋಹ ಮಂದಿರ ಇದೆ. ನಾವು ಪ್ರಸಾದ ತಿನ್ನೋಣ ಅಂತ ಅಲ್ಲೇ ಹೋದ್ವಿ. ಅಲ್ಲೇ ರ್ಯಾಕಲ್ಲಿ ಪ್ಲೇಟ್ಸ್ ಎಲ್ಲ ಇರುತ್ತೆ. ಪ್ಲೇಟ್ಸ್ ಎಲ್ಲ ತೊಗೊಂಡು ಲೈನಲ್ಲಿ ಹೊರಟ್ವಿ. ಹೋದರೆ ಪ್ರಸಾದ ಬಂದು ವಾಂಗಿಬಾತ್ ಹಾಗೆ ಕರ್ಡ್ ರೈಸು. ನಿಮ್ಗೆ ಗೊತ್ತಿರ್ಬೋದು ದೇವಸ್ಥಾನಗಳ ಪ್ರಸಾದ ಅಂದ್ರೇ ಅಷ್ಟು ಟೇಸ್ಟಿಯಾಗಿರುತ್ತೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಪ್ರಸಾದ ತಿಂದ್ಕೊಂಡು ಅದೇ ಪ್ಲೇಟ್ಸಲ್ಲಿ ಅಲ್ಲೇ ವಾಶ್ ಮಾಡಿ ಮತ್ತೆ ರ್ಯಾಕಿಗೆ ಹಾಕಿ ಸ್ವಲ್ಪ ಶಾಪಿಂಗ್ ಅದು ಇದು ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಇದು ಕೂಡ KRS ಬ್ಯಾಕ್ ವಾಟರ್ಸ್ಗೆ ಬರುತ್ತೆ. ಕಾವೇರಿ ನೀರು ಹರಿಯುತ್ತೆ ಪಕ್ಕದಲ್ಲೇ. ಸಮ್ಮರ್ ಆದ್ದರಿಂದ ನೀರಿರಲಿಲ್ಲ. ಹಾಗೆ ಮಳೆ ರೈನಿ ಸೀಸನ್ ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ, ನೀರು ತುಂಬ ತುಂಬಿರುತ್ತೆ. ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೂ ಹೋಗಿ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಬ್ಯಾಂಗ್ಳೂರಿಂದ ಏನಾದರೂ ಈ ಟೆಂಪಲ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ 180 ಕಿಲೋಮೀಟರ್ಸ್ ಆಗುತ್ತೆ. ನಮಗಂತೂ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಖುಷಿ ಆಯಿತು, ಹಾಗೆ ಸಮಾಧಾನ ಕೂಡ ಆಯಿತು. ಎಸ್ಪೆಷಲಿ ಗೋಶಾಲೆ ಅಂತೂ ಮಿಸ್ ಮಾಡಬೇಡಿ. ನೀವು ಟೆಂಪಲ್ಗೆ ಹೋದಾಗ ನೆಕ್ಸ್ಟ್ ಟೈಮು ಗೋಶಾಲೆ ವಿಸಿಟ್ ಮಾಡಿ. ಮೈಂಡ್ಗೂ ಮನಸ್ಸಿಗೂ ಎರಡೂ ರಿಲ್ಯಾಕ್ಸ್ ಆಗಿರುತ್ತೆ. ನಿಮಗೂ ಗೋಶಾಲೆ ಇಷ್ಟ ಆದರೆ ನೀವು ಯಾವುದಾದ್ರೂ ಸೇವೆನ ಗೋಶಾಲೆಗಳಲ್ಲಿ ಸಲ್ಲಿಸ್ಬೋದು. ಇದು ಖುಷಿ ಕೊಡುತ್ತೆ. ನಮಗಂತೂ ಚೆನ್ನಾಗಿ ಅನಿಸ್ತು. ನಿಮಗೆಲ್ಲ ಹೇಗೆ ಅನಿಸ್ತು ವ್ಲಾಗು ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಲೈಕ್ ದ ವಿಡಿಯೋಸ್. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಸೂನ್.